ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿ ಮತ್ತೆ ಇಡೀ ಕರ್ನಾಟಕ ಜನತೆಗೂ ನನ್ನ ನಮಸ್ಕಾರ ಮತ್ತೆ ಇಡೀ ಇಂಡಿಯಾಕ್ಕೂ ನನ್ನ ನಮಸ್ಕಾರ ರೀ ಅಪ್ಪ ಮತ್ತೆ ಎಲ್ಲರೂ ಹಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ನಿಮ್ಮ ಆಶೀರ್ವಾದದಿಂದ ಆರಾಮದೇನ್ರಿಪ್ಪ. ಹೀಗೆ ನಗನಗತಾ ಇರ್ರಿ ನೀವು ಎಲ್ಲರೂ. ಸೊ ವೆಲ್ಕಮ್ ಬ್ಯಾಕ್ ವಿತ್ ಅ ನ್ಯೂ ವ್ಲಾಗ್. ಸೊ ಇವತ್ತು ನಾವು ಎಲ್ಲಿ ಹೊಂಟೇವಪ್ಪ ಅಂದ್ರೆ ಪಪ್ಪ ಮಮ್ಮಿ ಎಲ್ಲರೂ ಇಡೀ ಫ್ಯಾಮಿಲಿನ ಹೊಂಟೇವ್ರಿಪ್ಪ. ಟೂ ವೀಲರ್ ಮ್ಯಾಗ ನಾವು ಮಾಲೆ ಹಾಕೊಂಡಿದ್ವಿ. ಸೊ ಹೀಗಾಗಿ ನಾನು ಒಂದು ಏನಪ್ಪ ಆಸೆ, ನನಗೂ ನಮ್ಮ ತಂದೆ ತಾಯಿ ಜೊತೆಗೆ ಹೋಗ್ಬೇಕು. ಯಾಕಂದ್ರೆ ಅವ್ರಿಗೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದ್ರೆ ಅವ್ರದ್ದು ಇಡೀ ಜೀವನ ಬರೀ ನಮ್ಗೆ ಬೆಳೆಸೋದ್ರೊಳಗೆ ಹೋತು, ಆ ಸ್ಕೂಲು ಅದು ಮಕ್ಕಳು ಮರಿ ಬರೀ ಇದ್ರೊಳಗೆ ಹೋತು. ಹೀಗಾಗಿ ಒಂದ್ಸರಿ ಅವ್ರಿಗೂ ಕರ್ಕೊಂಡು ಹೋಗುಮ ಅಂತೇಳಿ ಒಂದು ಟೂ ವೀಲರ್ ಮ್ಯಾಗ ಯಾವತ್ತೂ ರೈಡ್ ಮಾಡಿರಂಗಿಲ್ಲ. ಅದಕ್ಕಾಗಿ ನಾವು ಈ ಕಡೆ ಆ ಕಡೆ ನಮ್ಮ ತಮ್ಮನ ಗಾಡಿ ಮ್ಯಾಗ ನಮ್ಮ ಪಪ್ಪ ಕುಂತಾರ, ನನ್ನ ಗಾಡಿ ಮ್ಯಾಗ ಮಮ್ಮಿ. ಸೊ ಇದನ್ನೆಲ್ಲ ನೋಡ್ಕೊಂತ ಇಷ್ಟು ಚಂದ ಟಾಪ್ ಆ್ಯಂಡ್ ಟಾಪ್ ರೋಡ್ ಇಟ್ಟಾರಪ್ಪ ಅಂದ್ರೆ ಗಾಡಿ ಸ್ಮೂತಾಗಿ ಹೋಗಿ ಸ್ಮೂತಾಗಿ ಬಂದಿತ್ತು ನೋಡ್ರಿಪ್ಪ. ನಿಜವಾಗ್ಲೂ ಹೇಳ್ತೀನಿ, ಒಟ್ಟೊಟ್ಟು ಎಲ್ಲೂ ನಿಮ್ಗೆ ಯಾವುದೇ ಥರ ತೊಂದರೆ ಆಗಲ್ಲ, ಅಷ್ಟು ಚಂದ ಮಾಡ್ಯಾರ. ಸೊ ನಾವಿವತ್ತು ಹೊಂಟಿದ್ದೇನ ಅಂಜನಾದ್ರಿ ಪರ್ವತ. ಅದೆಲ್ಲಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಅಂಜನಾದ್ರಿ ಪರ್ವತಕ್ಕೆ ಹೋಗ್ತಾ ಇದೀವಿ ಇವತ್ತೆಲ್ಲರೂ, ಇಡೀ ಫ್ಯಾಮಿಲಿನೂ ಹೊಂಟೈತಿ. ಸೊ ವಿಡಿಯೋ ಲೈಕ್ ಆದ್ರೆ ಲೈಕ್ ಹೊಡಿಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡ್ರಿ ಮಾಲಕರ, ಹೌದಲ್ರಿ? ಮತ್ತೆ ಸೊ ಇಲ್ಲಿ ಏನಾತಪ್ಪ ಅಂದ್ರೆ ಈವ್ನಿಂಗ್ ಆತು. ನಾವು ಅಲ್ಲಿಂದ ಬರ್ಬೇಕು ಅನ್ನೋಷ್ಳೊಳಗಂದ್ರೆ ಈವ್ನಿಂಗ್ ಆಗ್ಬಿಡ್ತು. ಸೊ ಮತ್ತೆ ಹಾಗೆ ಸ್ಲೋಲಿ ಹೊಂಟಿದ್ವಿ. ಯಾಕಂದ್ರೆ ನಾನು 3ನೇ ತಾರೀಕಿಗೆ ಮಾಲ ವಿಸರ್ಜನೆ ಮಾಡೋದಿತ್ರಿಪ್ಪ. ಸೊ ನಾವೇನು ಬಿಡಿದ್ವಿ 2ನೇ ತಾರೀಕಿಗೆ ಹೊಂಟಿದ್ವಿ. ಹಿಂಗಾಗಿ ಸೊ ಹಿಂದೆ ಮುಂದೆ ಆಗಿತ್ತು. ನಾವು ಆರಾಮ್ ಸರಿ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಸ್ಟೇ ಮಾಡ್ಕೊಂಡು ಆರಾಮ್ ಬಂದ್ರಾತು. ಯಾಕಂದ್ರೆ ಇವರು ಎಲ್ಲ ಕರ್ಕೊಂಡು ಹೋಗ್ಬೇಕಲ್ರಿ, ಅವರು ಬೆಟ್ಟ ಹತ್ತೋದಿತ್ತು. ಮಮ್ಮಿನೂ ಹತ್ತತೆ ಅಂತಿದ್ರು, ಪಪ್ಪನೂ ಹತ್ತತೆ ಅಂತಿದ್ರು. ಸೊ ಹೀಗಾಗಿ ಅವರು ಗಟ್ಟಿ ಮನಸ್ಸು ಮಾಡ್ಯಾರ. ಮತ್ತು ನಾವು ಆರಾಮ್ ಸರಿ ಹೋಗಿ ಬರೋಮ್ ಅಂತೇಳಿ ಸ್ಲೋಲಿ ಹೊಂಟಿದ್ವಿ. ಲಾಸ್ಟಿಗೆ ಹನುಮಪ್ಪನ ಅಂಜನಾದ್ರಿ ಪರ್ವತಕ್ಕೆ ಬಂದಿರಿಪ್ಪ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ, ಗುಡ್ಡಕ್ಕೆ ನೋಡ್ರಿ ಜೈ ಶ್ರೀರಾಮ್ ಅಂತ ಬರ್ದಾರ. ಇಷ್ಟು ನೀಟ್ ಕಲರ್ಫುಲ್ ಎಲ್ಲ ಪರ್ವತಕ್ಕೆ ನಾನು ನೋಡಕ್ಕೆ ಎರಡು ಕಾಣಿಸಲ್ಲೋದಲ್ರಿ ಮಾಲಕರ, ಯಾಕೆ ಸುಳ್ಳಿ ನಿಮಗೆ. ಸೊ ಇನ್ನೂ ಬೆಟ್ಟ ಹತ್ತಿದ್ದಿಲ್ಲ ನಾವು, ಯಾಕಂದ್ರೆ ಮೇಲ್ಗಡೆ ಕ್ಯಾಮ್ರಾ ಅದು ಇರುವುದಿಲ್ಲ, ಒಳಗಡೆ ಅಲೌಡ್ ಮಾಡೋದಿಲ್ಲ. ಯಾಕಂದ್ರೆ ಪೊಲೀಸರು ಎಲ್ಲರೂ ನಿಂತಿರ್ತಾರೆ. ಸೊ ಅದ್ರ ಸಲುವಾಗಿ ಇಲ್ಲೇ ಹೊರಗಡೆ ಡಿಸ್ಪ್ಲೇ ಹಾಕಿದ್ರೆ. ಸೊ ಇನ್ನೂ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಗೆ ಹನುಮಪ್ಪನ ದರ್ಶನ ಮಾಡಿಸೀನಿ. ಸೊ ಎಲ್ಲರೂ ಕೈ ಮುಗಿದಿರಿ ಅಂತ ಅನ್ಕೋತೀನಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಕೇಸರಿ ಮತ್ತು ಅಂಜನಾದೇವಿ ಅವರ ಪುತ್ರನೇ ಹನುಮಪ್ಪ. ಹನುಮಪ್ಪನ ಜನ್ಮಸ್ಥಾನ ಇದು ಅಂಜನಾದ್ರಿ ಬೆಟ್ಟ, ಹೌದ್ರಿ? ಯಾಕಂದ್ರೆ ಇಲ್ಲೇ ಹನುಮಪ್ಪ ಹುಟ್ಟಿದ್ದ. ಇನ್ನೊಂದೇನಪ್ಪ ಅಂದ್ರೆ ಭಾಳ ಸ್ಪೆಷಲ್ ಅಪ್ಪ ಇದರಲ್ಲಿ. ಏನಪ್ಪ ಅಂದ್ರೆ ಹನುಮಪ್ಪಂದ ನೀವು ಬೆಟ್ಟ ಫಸ್ಟಿಗೆ ನಾವು ಒಂದು ಸ್ವಲ್ಪ ಹಿಂದ್ಗಡೆ ಮಾಡ್ಕೊಂಡು ವಿಡಿಯೋ ನೋಡಿರ್ಬೇಕಾರೆ ಹನುಮಪ್ಪಂದು ಮಕ ಐತ್ರಿ ಪೂರ್ತಿ ಬೆಟ್ಟದಾಗ, ಪೂರ್ತಿ ಮಕ ಐತಿ. ಒಂದ್ಸರಿ ನೀವು ನೋಡಿರ್ಬೇಕಾರೆ ಕ್ಲಿಯರಾಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಮೇನ್ ಮಕನ ಕಾಣ್ತೈತಿ ನಿಮಗೆ ಹನುಮಪ್ಪಂದು ಯಾವತ್ತಿದ್ರು. ಸೊ ನಾವೆಲ್ಲರೂ ಮ್ಯಾಗ ಹಂಗೆ ಹತ್ತಾಗತ್ತೀವಿ. ಆಮ್ಯಾಗ ಇನ್ನೊಂದೇನಪ್ಪ ಅಂದ್ರೆ ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಒಂದ್ಸರಿ ಹೋಗ್ಬರಿ, ಮಜಾ ಬರ್ತೈತಿ ನಿಮಗೂ. ಇಷ್ಟು ಚಂದ ಅನಿಸುತ್ತೆ ಅಂದ್ರೆ ಹೋಗ್ಬರ್ಬೇಕು ಎಲ್ಲ ಕಡೆನೂ. ನೀವು ಫ್ಯಾಮಿಲಿ ಜೊತೆಗೆ ಅಡ್ಡಾಡಿ ನೋಡ್ರಿ, ಅದ್ರೊಳಗೆ ಇರುವಷ್ಟು ಬ್ಯೂಟಿ ಎದ್ರೊಳಗೂ ಇಲ್ಲ. ಮತ್ತು ನಿಜವಾಗ್ಲೂ ಹೇಳ್ತೀನಿ ನಾನು, ನೀವು ಹೋಗ್ಬರ್ರಿ, ಅಡ್ಡಾಡ್ಬರ್ರಿ ಅಂತ ಅಂತೀನಿ ನಾನು. ಸೊ ಆಮ್ಯಾಗ ಇನ್ನೊಂದೇನಪ್ಪ ಅಂದ್ರೆ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಇದ್ದವ್ರಿಗೂ ಆಯ್ತು, ಆಮ್ಯಾಗ ಭಾಳ ವಯಸ್ಸಾಗಿದ್ರಪ್ಪ ಅಂತ ಹಿಡ್ಕೋರಿಗೆ ಒಂದು ಸ್ವಲ್ಪ ನೋಡ್ಕೊಂಡು ಕರ್ಕೊಂಡು ಹೋಗ್ರಿ. ಯಾಕಂದ್ರೆ ಹಂಗೆ ಕರ್ಕೊಂಡು ಹೋಗ್ತೀರಿ ನಿಜ, ಬಟ್ ಆದ್ರೆ ಅವ್ರಿಗೆ ಹತ್ತಕ್ಕಾಗಬೇಕಲ್ಲ, ಅವ್ರಿಗೆ ತ್ರಾಸ ಆಗ್ಬಾರ್ದು ಭಾಳ. ಸೊ ಹಂಗಾಗಿ ಹೇಳೋದು ನಾ ಅಷ್ಟೇ ನಿಮಗೆ. ಮತ್ತು ನೋಡಿರಿ ಇಷ್ಟು ಚಂದ ಅಲಂಕಾರ ಮಾಡ್ಯಾರ, ಎಲ್ಲ ಲೈಟಿಂಗ್ ಆಗಲಿ. ಆಮೇಲೆ ಅನ್ನ ಸಂತರ್ಪಣೆ ಐತ್ರಿ. ಅನ್ನ ಸಂತರ್ಪಣೆ ನೀವು ಎಲ್ಲಿ ಹೋಗ್ತೀರಿ 5 ನಿಮಿಷಕ್ಕೆ ಒಂದ್ಸರಿ ನಿಮ್ಗೆ ಅನ್ನ ಸಂತರ್ಪಣೆ ಸಿಗ್ತೈತಿ. ಒಂದು ಏನಪ್ಪ ಒಂದು 500 ಮೀಟ್ರ್ ಇಲ್ಲೊಂದು 100 ಮೀಟ್ರ್, ಒಂದು 50 ಮೀಟ್ರ್ ಮುಂದೆ ಹೋದ್ರಪ್ಪ ಅಂದ್ರೆ ಅನ್ನ ಸಂತರ್ಪಣೆ. ಯಾವುದು ಊಟಕ್ಕೆ ತೊಂದರೆ ಇಲ್ಲ, ನೀರಿಗಿಲ್ಲ ತೊಂದರೆ, ಎದಕ್ಕೂ ತೊಂದರೆ ಇಲ್ಲ. ಅಷ್ಟು ಚಂದ ಮಾಡಿ ನಡೆಸ್ಕೊಟ್ಟಾರ ನಿಜವಾಗ್ಲು. ಹೋದ ವರ್ಷನೂ ಭಾಳ ಚಂದ ಮಾಡಿದ್ರು. ಈ ವರ್ಷ ಇನ್ನೂ ಇಂಪ್ರೂವ್ಮೆಂಟ್ ಹಾಕ್ಕೊಂತಾನೆ ಹೋಗತೈತಿ ಅಂಜನಾದ್ರಿ ಬೆಟ್ಟ. ಒಟ್ಟು ಇದನ್ನಾಗಿಲ್ರಿಪ್ಪ. ನಾವು ಸ್ಟಾರ್ಟಿಂಗ್ ಫಸ್ಟ್ ವರ್ಷ ಹಾಕೋ ಟೈಮ್ನಾಗ ಮೇಲ್ಗಡೆ ಸ್ವಲ್ಪ ಮಿಸ್ ಆತಂದ್ರೆ ಸೀದಾ ಕೆಳಗಡೆ ಅಷ್ಟು ಭಾಳ ರಿಸ್ಕಿ ಇತ್ತು ಹತ್ತದ ಬೆಟ್ಟ. ಈಗ ಹಂಗಿಲ್ಲ, ಈಗ ಮೆಟ್ಲ ಐತಿ. ಆಮ್ಯಾಗ ಮುದುಕರಿಗೆ ಹತ್ತಾಕದು ಆಗಲಿ, ಹಿಡ್ಕೊಳಕ್ಕಾಗಲಿ ಎಲ್ಲದಕ್ಕೂ ಭಾಳ ಚಂದ ಮಾಡ್ಯಾರ. ಇದು ಎಂಟ್ರೆನ್ಸ್ ರೀಪ, ಮೇನ್ ಇದೆ. ಬೆಟ್ಟ ಹತ್ತೋಕ್ಕಿಂತ ಸ್ಟೆಪ್ಸ್ ಹತ್ತೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗತ್ತಿದ್ದು. ಇಲ್ಲಿ ಬಂದ್ವಿ ನಾವು, ಇವ್ರ ಮಮ್ಮಿ ಪಪ್ಪ ಎಲ್ಲರೂ ಅವ್ರ ಕಾಲು ತೊಳ್ಕೊಂಡಾದ್ಮ್ಯಾಗ ನನಗಂದ್ರೆ ಕಾಲು ತೊಳ್ಕೊಪ್ಪ ಮತ್ತೆ ಮ್ಯಾಗ ಬೆಟ್ಟ ಹತ್ತಾಕ ಅಂತಂದ್ರೆ, ಹಿಂಗಾಗಿ ನಾನು ಅದ ನಿಂತಿ ತೊಳ್ಕೊತೀನಿ ನೀನು ಅಂತ ಹೇಳಿ ನಿಂತಿದ್ದೆ. ಸೊ ಅವ್ರ ಮುಂದೆ ಮೂವ್ಮೆಂಟ್ ಆಗಕತ್ರ ಮತ್ತೆ ಅದಕ್ಕೆ ಪಟ್ಟ ನಾವು ಕಾಲು ತೊಳ್ಕೊಂಡಿರಿಪ್ಪ. ಆಮ್ಯಾಗ ಅಂಜನಾದ್ರಿ ಬೆಟ್ಟ ಐತಲ್ರಿ, ನಿಮಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಟೋಟಲ್. ಓಕೆ, ನನಗೆ ಗೊತ್ತಿರೋ ಪ್ರಕಾರ ನಾನು ನಿಮಗೆ ಹೇಳತ್ತೀನಿ. ಅಂಜನಾದ್ರಿ ಬೆಟ್ಟದ ಪರ್ವತದ ಒಟ್ಟ ಮೆಟ್ಟಲುಗಳು ಎಷ್ಟು ಅದಾವ ಗೊತ್ತಪ್ಪ ಅಂದ್ರೆ 575 ಮೆಟ್ಟಲು ಅದಾವ. ಒಟ್ಟ 575 ಮೆಟ್ಲ. ಕೆಳಗಿಂದ ಹಿಡಿದು ಮೇಲ್ಗಡೆ ಮಟ್ಟನು ಪೂರ್ತಿ ಎಂಡ್ ಮುಗಿಯೋ ಮಟ್ಟನು 572 ಮೆಟ್ಲುಗಳು ಹನುಮಪ್ಪಂದು ಅಂಜನಾದ್ರಿ ಪರ್ವತದಲ್ಲಿ. ಆಮ್ಯಾಗ ಇನ್ನೊಂದೇನಪ್ಪ ನಿಮಗೆ ಗೊತ್ತಾಯ್ತು ಇಲ್ಲ ಗೊತ್ತಿಲ್ಲ, ಬಟ್ ನಾ ಹೇಳ್ತೀನಿ ನಿಮಗೆ. ಇನ್ನೊಂದೇನಪ್ಪ ಅಂದ್ರೆ ರಾಮಾಯಣದಲ್ಲಿ ಓಕೆ ಒಟ್ಟ ಇರೋದು ಶ್ರೇಷ್ಠ ಪರ್ವತಗಳು ಅಂತಾರೆ ಇವನ್ನ. ಎಷ್ಟು ಅದಾವಪ್ಪ ಪರ್ವತಗಳು ಅಂದ್ರೆ 7 ಪರ್ವತಗಳು ಅದಾವ್ರಿ. ಶ್ರೇಷ್ಠವಾಗಿರೋ ಪರ್ವತಗಳು: ತಾರಾ ಪರ್ವತ, ರಿಷಿ ಪರ್ವತ, ವಾಲಿ ಪರ್ವತ, ಮತಂಗ ಪರ್ವತ, ಅಂಜನಾದೇವಿ ಪರ್ವತ,
ಚಿತ್ರಕೂಟ ಪರ್ವತ, ದ್ರೋಣಗಿರಿ ಪರ್ವತ, ಇವು ಟೋಟಲ್ 7 ಪರ್ವತಗಳು. ಅದರಲ್ಲಿ ಶ್ರೇಷ್ಠವಾಗಿರೋದಪ್ಪ ಅಂದ್ರೆ ಅಂಜನಾದ್ರಿ ಪರ್ವತ. ಯಾಕಂದ್ರೆ ಹನುಮಪ್ಪನ ಜನಸ್ಥಳ ಅಲ್ಲ, ಅದ್ರ ಸಲುವಾಗಿ ಇದನ್ನ ಶ್ರೇಷ್ಠವಾದ ಪರ್ವತ ಅಂತ ಹೇಳಿ ಕರೀತಾರೆ ಎಲ್ಲರೂ. ಸೊ ಇದ ಮೇಲ್ಗಡೆಯಿಂದ ನೋಡಾಕತ್ತಾರ ವ್ಯೂಸ್ ನೋಡ್ರಿ, ಏನ್ ಚಂದ ಕಾಣತೈತಿ. ಕೆಳಗಡೆದೆಲ್ಲ ಪೂರ್ತಿ ನೀಟ್ ಕಾಣತೈತಿ. ನೋಡಾಕ 2 ಕಣ್ಣುಗಳು ಸಾಣದಿಲ್ಲ. ಎಷ್ಟು ಸರಿ ಅಡ್ಡಾಡಿದ್ರು ಮನುಷ್ಯಗೆ ಬ್ಯಾಸರ ಅಂದಾಗೋಲ್ಲ. ಚಳಿ 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 ಅನ್ಕೊಂತ ಹೋಗಿದ್ವಿ. ಹೊಂಟಿದ್ದ ನಮ್ಮ ತಮ್ಮ ಬರ್ತಾ ಇಲ್ಲಿಂದ, ಚಳಿ ಆಕೈತನ ಅಲ್ಲಿ ಹೋಗಿ ಹೆಂಗ್ ಸ್ನಾನ ಮಾಡೋದು, ಅದು ಇದು ಹಂಗಾತು ಹಿಂಗಾತು ಎಲ್ಲಾನು ಹೇಳಿಲ್ಲ. ಮತ್ತೇನ್ ಮಾಡಿದೆ ನಾನು, ಏನಾಗಲ್ಲ ಬಾರು, ಭಾಳ ಒಂದ್ಸರಿ ನೀನು ಬರೀ ನೀರು ಸ್ವಲ್ಪ ಹೋಗಿ ಮುಟ್ಟಿ ಬಾ, ನಿಂಗೆ ಗೊತ್ತಾಕೈತಿ ನಿನಗೆ ಏನು ಅನ್ಸೋಲಪ್ಪ ಅಂತಂದು. ಇಲ್ಲೋಣ ಆಗೋದಿಲ್ಲೋಣ ಭಾಳ ದಿನ ಆಕೈತಿ ಅಂತ. ಬರ್ರಿ ಸ್ವಾಮಿ ಅಂತ ಹೇಳಿ ಕರ್ಕೊಂಡು ಹೋದ್ವಿ ನಾವು. ಆಮ್ಯಾಗ ಈ ಚಂದ ಗುಹೆ ನೋಡ್ರಿದೆ, ಎಷ್ಟು ಮಸ್ತ್ ಐತಿ. ಭಾಳ ಚಲೋ ಅನಿಸ್ತ ಈಗ ಹತ್ತೋ ಟೈಮ್ನಾಗ. ಒಳಗಡೆಯಿಂದ ಸಣ್ಣ ಗುಹೆ ಟೈಪ್ ಇದು. ಲಾಸ್ಟ್ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋದ್ವಿ ಅಂದ್ರೆ ಹನುಮಪ್ಪನ ಇರೊಳಗೆ. ಅವಂಗೂ ಬಿಡ್ಲಿಲ್ಲ. ಮತ್ತೆ ಲಾಸ್ಟಿಗೆ ಸ್ನಾನ ಮಾಡಿಸೇ ಬಿಟ್ನಿ ನಾನು. ಮಾಡಿಸಿ ಮ್ಯಾಗ ಹತ್ತು ಬರೋಷ್ಟೊಳಗಂದ್ರೆ ಬೆವ್ತು ಬಿಟ್ಟಾನ ಸಿಕ್ಕಾಬಿಟ್ಟು ಗೊಬ್ಬರ. ಮತ್ತೆ ಏನೋಣ ಇದೆ ನೀ ನೋಡಿ ಚಳಿ ಆಕೈತಂತ ನಾ ಅನ್ಕೊಂಡ್ರೆ ಇನ್ನೂ ಬೆವರಾಗತ್ತನಲ್ಲೋ ಯಪ್ಪ ಅಂತಂದ. ಅದಪ್ಪ ಹನುಮಪ್ಪನ ದರ್ಶನ ಮಾಡ್ಬೇಕಂದ್ರೆ ಎಲ್ಲಾನು ಕಿತ್ಕೊಂಡೋಕೆ ಸ್ನಾನ ಮಾಡಕ್ಕೆ ಎಷ್ಟು ಮ್ಯಾಗ ಹತ್ತಾಕತ್ತೀವಿ ಅಂದ್ರೆ ಭಾಳ ಚಂದ ಆಕೈತಪ್ಪ ಅಂತಂತೆ ಅನ್ನಿ. ಹೌದು ಬಿಡೋಣ ಅಂದ್ಕೊಳ್ಳೆ ನಾವ್ ಇಲ್ಲಿಂದ ಏನಾತ ಸೀದಾ ಒಳಗಡೆ ಹೋದ್ರಿಪ್ಪ. ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಆಮ್ಯಾಗ ಇನ್ನೊಂದೇನಪ್ಪ ಅಂದ್ರೆ ಒಳಗಡೆ ಸೈಡ್ ಕ್ಯಾಮ್ರಾ ಅಲೌಡ್ ಇರಲ್ಲ. ಹಿಂಗಾಗಿ ನೋಡ್ರಿಲ್ಲ ಎಷ್ಟು ಜನ ಸಾಂಗ್ಗಳು ಬಂದಾರ. ಈ ಕ್ರೌಡ್ನ್ಯಾಗ ನಮ್ ಕ್ಯಾಮ್ರಾ ಹಿಡ್ಕೊಂಡು ಒಳಗೆ ಹೋಗ್ತೀವಿ ಅಂದ್ರೆ ಬಿಡ್ತಾರೇನ್ರಿ? ಯಾರು ಬರ್ತಾವ ಕುಂಡಿ ಮ್ಯಾಗ ಗೊತ್ತಲ್ಲ ನಿಮಗೂ, ಮೊದ್ಲ ಪೊಲೀಸರದು ಗತ್ತ. ಹಿಂಗಾಗಿ ನಾವೇನ್ ಮಾಡಿದ್ವಿ, ಎಲ್ಲ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದು ಕ್ಯಾಮ್ರಾ ಅಲೌಡ್ ಆಗಲಿಲ್ಲ. ಹಿಂಗಾಗಿ ಮತ್ತೆ ಹೊರಗಡೆ ಬಂದು ಇಲ್ಲಿ ಮ್ಯಾಗ ನಿಂತ ಇದೊಂದು ಫೋಟೋ ಕ್ಲಿಪ್ ತೊಗೊಂಡೆ ನಿಮ್ಮ ಸಲುವಾಗಿ ಅಂತೇಳಿ. ಇದನ್ನೆಲ್ಲ ಮುಗಿಸ್ಕೊಂಡಾದ್ಮ್ಯಾಗ ಮಮ್ಮಿ ಪಪ್ಪ ಎಲ್ಲರೂ ಒಳಗಡೆ ದರ್ಶನ ಮಾಡ್ಕೊಂಡು ಹೊರಗೆ ಬರಾಕತ್ತಿದ್ರು. ಸೊ ಆಮ್ಯಾಗ ಅವ್ರೆಲ್ಲರೂ ಕರ್ಕೊಂಡ್ವಿ. ಸ್ಲೋಲಿ ಬೆಟ್ಟ ಇಳಿಯಾಕತ್ತೀವಿ. ಇದು ಹಿಂದ್ಗಡೆ ಬ್ಯಾಕ್ ಸೈಡ್ ಮತ್ತೆ ಸ್ಟೆಪ್ಸ್ ಮಾಡ್ಯಾರ್ರಿ. ಬೇಕಾದಂಗೆ ನಿಮ್ಗೆ ಸಿಮೆಂಟಿನ ಸ್ಟೆಪ್ಸ್ ಇದಾವೆ, ಆರಾಮ್ಸಿ ಇಳಿಬೋದು ಬೇಕಾದಂಗೆ, ಮುದುಕರಾಗ್ಲಿ ಯಾರಾಗ್ಲಿ. ಬಟ್ ನೀವು ಅಲ್ಲಿಂದ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಬರ್ತಿರಲ್ಲ, ಬಂದಾದ್ಮ್ಯಾಗ ಮತ್ತೆ ನಾವು ಮುಂದ್ಗಡೆ ಬರ್ತೇವೆ ಗೊತ್ತೇನ್ರಿ. ದರ್ಶನ ಮಾಡಾದ್ಮ್ಯಾಗ ಮುಂದೆ ಬರ್ತೇವಲ್ಲ, ಬಂದಾದ್ಮ್ಯಾಗ ಹಿಂದ್ಗಡೆ ಸ್ಟೆಪ್ಸ್ ಇಳಿಯೋ ಟೈಮ್ನಾಗ ಸ್ವಲ್ಪ ಹುಷಾರ್. ದಾರಿ ಐತಲ್ಲಿ ನಿಮ್ಗೆ ಇಳಿಯಾಕ, ಬಟ್ ಆದ್ರೂ ಒಂದು ಸ್ವಲ್ಪ ನೋಡ್ಕೊಂಡು ರಾತ್ರಿ ಟೈಮ್ನಾಗ ಹೋದಾಗ ಒಂದು ಸ್ವಲ್ಪ ಹುಷಾರಲ್ಲೇ ಬರ್ರಿ ಅಷ್ಟ. ಡೇ ಟೈಮ್ನಾಗ ಒಂದು ಆರಾಮ್ ನಿಮ್ಗೆ ಗೊತ್ತಾಗುತ್ತದ, ಆರಾಮ್ ಹೋಗಿ ಆರಾಮ್ ಬರ್ತೀರಿ. ಸೊ ಇದು ಬ್ಯಾಕ್ ಸೈಡ್. ಆಮ್ಯಾಗ ಇಲ್ಲೆಲ್ಲ ಸೈಡಿಗೆ ಅಂಗಡಿ ಎಲ್ಲಾನು ಹಚ್ಚಿದ್ರು ಹಂಗ ಕಂಟಿನ್ಯೂಸ್ಲಿ. ಬಟ್ ಎಲ್ಲಾನು ಇಲ್ಲಿ ಕೈಯಾಗ ದಾರ ಹಾಕೊಳ್ಳೋದಾಗ್ಲಿ, ರಿಂಗ್ ಆಗಲಿ, ನಿಮಗೆ ಕರಿದಾರ ಉಡ್ದಾರ ಈ ಥರ ಏನೇ ಇದ್ರು ಅಲ್ಲೆಲ್ಲ ಇದ್ದು ಶಾಪ್ಗಳು. ಇದನ್ನೆಲ್ಲ ಮುಗಿಸ್ಕೊಂಡು ಹಂಗೆ ಕೇಳಿಳ್ಕೋತ ಬಂದ್ವಿ. ಅಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಚಲೋ ಆಗಿತ್ತು. ನಾವು ಬೆಳಗ್ಗೆ ಅಂದ್ರೆ ಸಂಜೆಗೆ ಬಂದ್ಕೊಳ್ಳೇನ ಅನ್ನ ಸಂತರ್ಪಣೆ ತೊಗೊಂಡಿದ್ವಿ, ದೇವ್ರ ಪ್ರಸಾದ ತೊಗೊಂಡಿದ್ದೀನೋ. ಸೊ ಹಿಂಗಾಗಿ ನಾವೇನು ಅಲ್ಲಿ ಅನ್ನ ಸಂತರ್ಪಣೆ ನಿಂದಿರಲಿಲ್ಲ. ಅಲ್ಲೇ ಹಿಂದ್ಗಡೆನೇ ಇತ್ತಿರೋದ. ಅದನ್ನ ಕ್ಲಿಪ್ ತೊಗೊಲಿಲ್ಲ, ಯಾಕಂದ್ರೆ ಜನ ಭಾಳ ಕ್ರೌಡ್ ಇತ್ತು. ಹಿಂಗಾಗಿ ಅದು ತೊಗೊಳಕ್ಕಾಗಿಲ್ಲ. ಮತ್ತು ನಾವು ಮುಂದೆ ಬಂದು ಮಮ್ಮಿ ಪಪ್ಪ ನಾವೆಲ್ಲರೂ ಕೂಡಿ ಸ್ಲೋಲಿ ಮುಂದೆ ಬರಾಕತ್ತೀರಿಪ್ಪ. ವಿಡಿಯೋ ನೋಡ್ರಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂತೀನಿ. ಮತ್ತು ನನಗೆ ಎಷ್ಟು ಗೊತ್ತೈತಲ್ಲ ಅಂಜನಾದ್ರಿ ಪರ್ವತದ ಬಗ್ಗೆ ಅಷ್ಟು ನಾನು ನಿಮಗೆ ತಿಳಿಸಕ್ಕೆ ಪ್ರಯತ್ನ ಪಟ್ಟೇನಿ. ನಿಮಗೂ ಅರ್ಥ ಆಗೈತೆ ಅನ್ಕೋತೀನಿ. ಇನ್ ಕೇಸ್ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲರೂ. ಮತ್ತೇನಾದ್ರು ನಾ ಮಿಸ್ಟೇಕ್ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರ ಆಗೈತಿ ಏನಂತೇಳಿ. ಮುಂದಿನ ವ್ಲಾಗ್ದಾಗ ಇನ್ನೂ ಬೆಟರ್ ಚಲೋ ಕಂಟೆಂಟ್ ಆಗಲಿ ಎಲ್ಲ ಥರದ್ದು ತೊಗೊಂಬರ್ತೀನಿ ನಾನು ನಿಮ್ಗೆ. ಒಂದೊಂದು ಸ್ಟೆಪ್ ಚಾಲೂ ಮಾಡತ್ತೀನಿ. ಇಷ್ಟ ಆಗೈತೆ ಅನ್ಕೋತೀನಿ. ಲಾಸ್ಟಿಗೆ ಹನುಮಪ್ಪಂದೊಂದು ಸರಿ ದರ್ಶನ ಮಾಡ್ಕೋರಿ. ಜೈ ಶ್ರೀರಾಮ್ ಅಂತೇಳಿ ಎಲ್ಲರೂ ಅನ್ಕೋರಿ, ಮನ್ಯಾಗ ಎಲ್ಲರಿಗೂ ಹೇಳ್ರಿ. ಸೊ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಮರಿಬೇಡ್ರಿ ಉತ್ತರ ಕರ್ನಾಟಕ ಮಂದಿ ನನ್ನ ಆಶೀರ್ವಾದ ಮಾಡ್ಬೇಕು ನೀವು. ಹೆಂಗೆ ಮತ್ತೆ ಸಿಗೋಣಂತ ಮುಂದಿನ ವ್ಲಾಗ್ದಾಗ.